ನಮಸ್ಕಾರ ವೀಕ್ಷಕರೇ, ವಿಘ್ನ ನಿವಾಹಕನಾದ ಗಣೇಶನಿಗೆ 21 ನಮಸ್ಕಾರಗಳನ್ನು ಅರ್ಪಿಸ್ತಾ ಈ ಸಂಚಿಕೆಯನ್ನು ಸ್ಟಾರ್ಟ್ ಮಾಡೋಣ. ಈ ಸಂಚಿಕೆಯಲ್ಲಿ ನಾನು ಸೂರ್ಯಗ್ರಹಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಖಗ್ರಾಸ ಸೂರ್ಯಗ್ರಹಣ ಆಗಸ್ಟ್ 12ರಂದು ಸಂಭವಿಸಲಿದೆ. ಅವತ್ತಿನ ದಿನವೇ ಭೀಮನ ಅಮಾವಾಸ್ಯೆ ಸಹ ಇದೆ. ಗ್ರಹಣ ಬಂದಿದೆ, ಭೀಮನ ಅಮಾವಾಸ್ಯೆ ವ್ರತನ ಮಾಡಬೇಕೋ ಬೇಡವೋ ಅನ್ನೋ ಕನ್ಫ್ಯೂಷನ್ನು ತುಂಬ ಜನರ ಮನಸ್ಸಿನಲ್ಲಿ ಇದೆ. ಸೊ ನೀವೇನು ಮಾಡಬೇಕು ಅನ್ನೋದಾದರೆ, ಭೀಮನ ಅಮಾವಾಸ್ಯೆನ ನೀವು ನಿಶ್ಚಿತೆಯಿಂದ ಆಚರಿಸಬೇಕು. ಯಾಕೆ ಅಂದರೆ ಗ್ರಹಣದ ಗೋಚಾರ ಭಾರತಕ್ಕೆ ಇಲ್ಲ. ಗ್ರಹಣ ಸಂಭವಿಸಿರುವುದು ಬುಧವಾರ ರಾತ್ರಿ 9:45ರಿಂದ ಮಧ್ಯರಾತ್ರಿ 2:15ರವರೆಗೆ ಮಾತ್ರ. ಕರ್ಕಾಟಕ ರಾಶಿಯಲ್ಲಿ ಗ್ರಹಣ ಸಂಭವಿಸಲಿದೆ. ವರ್ಷದ ಕೊನೆಯ ಮತ್ತು ಎರಡನೇ ಸೂರ್ಯಗ್ರಹಣ ಆಗಿರುತ್ತೆ. ಇದರಿಂದ ನಿಮ್ಮ ರಾಶಿ ಫಲಗಳಿಗೆ ಏನಾದರೂ ಎಫೆಕ್ಟ್ ಆಗುತ್ತಾ? ಯಾವ ರಾಶಿಗೆ ಅಶುಭ ಫಲ ಮಿಶ್ರ ಫಲ ಇನ್ನೂ ಇದೆ ಅಂತ ನೀವೇನಾದರೂ ಕೇಳೋದಾದರೆ ಅದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ಬಂಧು ಮಿತ್ರರ ಜೊತೆ ಕಲಹ ಉಂಟಾಗುತ್ತೆ. ಪ್ರಯಾಣದಲ್ಲಿ ಸ್ವಲ್ಪ ಅವಘಡ ಆಗುತ್ತೆ, ಅಂದರೆ ತುಂಬ ದೊಡ್ಡ ಮಟ್ಟಿಗೆಲ್ಲ ಚಿಕ್ಕ ಪುಟ್ಟದಾಗುತ್ತೆ. ಸೊ ನೋಡಿಕೊಂಡು ಸೇಫಾಗಿ ಜರ್ನಿ ಮಾಡಿ, ಎಲ್ಲರೂ ಹೋಗ್ತಾ ಇದ್ದೀರಾ ಅನ್ನೋದಾದರೆ. ಅಥವಾ ದಯವಿಟ್ಟು ದಿನ ಪ್ರಯಾಣ ಮಾಡೋರು ಸಹ ಅರ್ಧ ಗಂಟೆ ಬೇಗ ಬಿಡೋದು, ಸೇಫ್ಟಿ ಗಾರ್ಡ್ಗಳನ್ನ ಯೂಸ್ ಮಾಡೋದು, ಅದನ್ನೆಲ್ಲ ಮಾಡಿ. ಅಂದರೆ ಹೆಲ್ಮೆಟ್ ಹಾಕ್ಕೊಳ್ಳೋದು, ಸೀಟ್ ಬೆಲ್ಟ್ ಹಾಕೊಳ್ಳೋದು, ಆ ಥರದ್ದೆಲ್ಲ ಮಾಡಿದ್ರೆ ಒಳ್ಳೆಯದು. ಈಶ್ವರನ ದೇವಾಲಯಕ್ಕೆ ಭೇಟಿ ನೀಡಿ ಒಳ್ಳೆಯದಾಗುತ್ತೆ. ಋಷಭರಾಶಿಯವರು ಧೈರ್ಯ ಹೆಚ್ಚುತ್ತೆ, ಅಧಿಕಾರದಲ್ಲಿ ಅನುಕೂಲ ಮತ್ತು ಪರಿಹಾರವಾಗಿ ವಿಷ್ಣು ಸಹಸ್ರನಾಮನ ಪಠಿಸಬೇಕು. ಮಿಥುನ ರಾಶಿಯವರಿಗೆ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಕಲಹ ಉಂಟಾಗುತ್ತೆ. ಕುಟುಂಬದ ಜೊತೆನೂ ಸ್ವಲ್ಪ ಕಲಹ ಮಾಡ್ಕೋತೀರಾ. ಮಾತಿನ ಮೇಲೆ ನೀವು ನಿಗಾ ಇಟ್ಟು ಮಾತಾಡಬೇಕಾಗತ್ತೆ. ನಿಮ್ಮ ಮಾತಿನಿಂದನೇ ನಿಮ್ಮ ಮೇಲೆ ಅಪವಾದ ಬರುವಂಥದ್ದಾಗುತ್ತೆ. ಮತ್ತು ನಿಮ್ಮ ಮನಸ್ಸಿನಲ್ಲಿ ತುಂಬ ಚಿಂತೆ, ಆತಂಕ, ಗೊಂದಲಗಳು ಕಾಡ್ತಾ ಇರುತ್ತೆ. ಪರಿಹಾರವಾಗಿ ನೀವು ಈಶ್ವರನ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಒಳ್ಳೆಯದಾಗುತ್ತೆ. ಕಟಕ ರಾಶಿಯವರು ಆರೋಗ್ಯದಲ್ಲಿ ತೊಂದರೆ, ಅಪಮಾನ ಸ್ವಲ್ಪ ಒಳಗಾಗ್ತೀರಾ. ಸೊ ಮಾತಿನ ಮೇಲೆ ನೀವು ನಿಗಾ ಇಟ್ಟು ಮಾತಾಡಿದ್ರೆ ಒಳ್ಳೆಯದಾಗುತ್ತೆ. ನೀವು ಪರಿಹಾರವಾಗಿ ಈಶ್ವರನ ದೇವಸ್ಥಾನಕ್ಕೆ ಭೇಟಿ ನೀಡಿ ಒಳ್ಳೆಯದಾಗುತ್ತೆ. ಸಿಂಹರಾಶಿಯವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ, ವೈವಾಹಿಕ ಜೀವನದಲ್ಲೂ ಸ್ವಲ್ಪ ಮನಸ್ತಾಪ ಇರುತ್ತೆ, ಖರ್ಚು ಹೆಚ್ಚುತ್ತೆ. ಆದಿತ್ಯ ಹೃದಯ ಮಂತ್ರನ ಪಠಿಸಿ ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿಯವರಿಗೆ ವ್ಯಾಪಾರದಲ್ಲಿ ಲಾಭ ಆಗುತ್ತೆ, ಬಟ್ ಹೇಗೆ ದುಡ್ಡು ಬರುತ್ತೋ ಹಾಗೆ ಖರ್ಚಾಗುವಂಥದ್ದಿರುತ್ತೆ. ಗುರು ಹಿರಿಯರಿಂದ ಸಹಕಾರ ಮತ್ತು ಸಲಹೆನ ಪಡೆಯಿರಿ, ಒಳ್ಳೆಯದಾಗುತ್ತೆ. ನೀವು ಪರಿಹಾರವಾಗಿ ವಿಷ್ಣು ಸಹಸ್ರನಾಮನ ಪಠಿಸಿ. ತುಲಾರಾಶಿಗೆ ವೃತ್ತಿಯಲ್ಲಿ ಅನುಕೂಲ, ಹೊಸ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ. ದುರ್ಗಾದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಉದ್ಯೋಗದಲ್ಲಿ ಸಾಧಾರಣ ಫಲ ಇರುತ್ತೆ. ತಂದೆ ಮಕ್ಕಳ ನಡುವೆ ಸ್ವಲ್ಪ ಅಸಮಾಧಾನ, ಕಿರಿಕಿರಿ ವಾತಾವರಣ ಉಂಟಾಗುವಂಥದ್ದಾಗುತ್ತೆ. ಪರಿಹಾರವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗುತ್ತೆ. ಧನಸ್ಸು ರಾಶಿಯವರಿಗೆ ಆರೋಗ್ಯದಲ್ಲಿ ಏರುಪೇರು ಮತ್ತು ಮನೆ ಗೃಹಿಣಿಯರು ಸ್ವಲ್ಪ ಎಚ್ಚರವಾಗಿರಬೇಕು. ಪರಿಹಾರವಾಗಿ ದುರ್ಗಾದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ. ಮಕರ ರಾಶಿಯವರಿಗೆ ಕೆಲಸ ಮಾಡುವ ಜಾಗದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು, ಹೆಚ್ಚು ಕಮ್ಮಿ ಆಗುವಂಥದ್ದಾಗುತ್ತೆ. ವ್ಯಾಪಾರದಲ್ಲಿ ಸ್ವಲ್ಪ ಉನ್ನತಿ ಕಾಣ್ತೀರ. ಪರಿಹಾರವಾಗಿ ಶಿವನ ದರ್ಶನ ಮಾಡಿ ಒಳ್ಳೆಯದಾಗುತ್ತೆ. ಕುಂಭರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸಾಧಾರಣ ಫಲ ಇರುತ್ತೆ. ಶತ್ರು ಬಾಧೆ ಕಡಿಮೆ ಆದರೂ ನಿಮ್ಮ ಮನಸ್ಸಿನಲ್ಲಿ ಗೊಂದಲ, ಆತಂಕಗಳು ಹಾಗೆ ಇರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಸೊ ನೋಡಿಕೊಂಡು ನಿಮ್ಮ ಡೈಲಿ ರೂಟೀನ್ನ ಮಾಡ್ಕೊಳ್ಳಿ. ಪರಿಹಾರವಾಗಿ ಶಿವನ ಶ್ಲೋಕಗಳನ್ನು ಪಠಿಸಿ. ಮೀನರಾಶಿಯವರಿಗೆ ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಆತಂಕ ಕಾಡುತ್ತೆ. ನಿಮಗೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ, ಬಿಹೇವಿಯರ್ ಬಗ್ಗೆ ಮನಸ್ಸಿನಲ್ಲಿ ಆತಂಕ, ಯೋಚನೆಗಳು ಉಂಟಾಗುತ್ತೆ. ನೀವು ಹೊಸ ಪ್ರಯತ್ನಗಳು ಏನಾದರೂ ಮಾಡಿದ್ರೆ ಅದರಲ್ಲಿ ಯಶಸ್ವಿ ಕಾಣ್ತೀರಾ. ನೀವು ಪರಿಹಾರವಾಗಿ ಏನು ಮಾಡಬೇಕು ಅನ್ನೋದಾದರೆ ಶಿವನ ದರ್ಶನ ಮಾಡಿ ಒಳ್ಳೆಯದಾಗುತ್ತೆ.